ನೀವು ವೆಬ್ಸೈಟನ್ನು ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಫಸ್ಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮದು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ಇಲ್ಲಿ ಹೋಮು, ಪ್ರೊಫೈಲು, ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇದೆ ನೋಡಿ. ಇಲ್ಲಿ ಕೆಳಗಡೆ ಬಂದು ನೋಡ್ಕೋಬೋದು ನೀವು ಎಲ್ಲ ಥರ ಡೀಟೇಲ್ಸ್, ಎಲಿಜಿಬಲ್ ಇನ್ಸ್ಟಿಟ್ಯೂಷನ್ ಯಾವುದಿರಬೇಕು ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಕೆಳಗಡೆ ಬಂದು ಜನರಲ್ ಟರ್ಮ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಅಂತ ಇದೆಯಲ್ಲ ಅದನ್ನು ಕೊಟ್ಟಿದ್ದಾರೆ. ನೀವೆಲ್ಲ ಕರೆಕ್ಟಾಗಿ ಓದ್ಕೊಂಡು ಇದಕ್ಕೆ ಫಿಲ್ ಮಾಡಬೇಕು. ಕೆಳಗಡೆ ಸ್ಕ್ರಾಲ್ ಮಾಡಿದಾದಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಿದೆಯಲ್ಲ ಅದನ್ನು ಯಾವ್ದ್ಯಾವ್ದು ಬೇಕು ಅದನ್ನು ಕೊಟ್ಟಿದ್ದಾರೆ. ಅಕಾಡೆಮಿಕ್ ರೆಕಾರ್ಡಲ್ಲಿ ಏನೇನು ಇರಬೇಕು ಅಂತ ಕೊಟ್ಟಿದ್ದಾರೆ. ಅ ಕಾಪಿ ಆಫ್ ದಿ ಲೇಟೆಸ್ಟ್ ಎಕ್ಸಾಮ್ ರಿಸಲ್ಟ್ ಆ್ಯಂಡ್ ಸೀಲ್ಡ್ ಆ್ಯಂಡ್ ಸಿಗ್ನೇಚರ್ ಬೈ ಪ್ರಿನ್ಸಿಪಲ್ ಅಂತ ಇದೆ. ಅ ಕಾಪಿ ಆಫ್ ದಿ ಕ್ಲಾಸ್ ಎಕ್ಸ್ ಎಕ್ಸಾಮ್ ರಿಸಲ್ಟ್ ಅಂತ ಇದೆ. ಕೆಳಗಡೆ ಬಂದು ಇನ್ಕಮ್ ಪ್ರೂಫ್ ಅಂತ ಇದೆ. ನಿಮ್ಮದು ಇನ್ಕಮ್ ಕಾಸ್ಟ್ ಇದ್ದರೆ ಇನ್ಕಮ್ ಪ್ರೂಫ್ ಹಾಕಬೇಕು. ನೆಕ್ಸ್ಟ್ ಒಂದು ಬಂದು ಎಡಿಷ್ನಲ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಅದನ್ನು ಹಾಕಬೇಕು. ಮತ್ತು ಸ್ಕಾಲರ್ಶಿಪ್ಪಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಅದ್ರ ಬಗ್ಗೆ ಕೊಟ್ಟಿದ್ದಾರೆ, ಅದೆಲ್ಲ ನೋಡಿ. ಆಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿದಾದಮೇಲೆ ಈ ಥರ ಒಂದು 3 ಪಾಯಿಂಟ್ಸ್ ಬರುತ್ತೆ ನೋಡಿ. ಇಲ್ಲಿ ಯುವರ್ ಗೋಲ್ ಈಸ್ ಟು ಪ್ರಮೋಟ್ ಎಜುಕೇಷನ್ ಅಕ್ರಾಸ್ ದಿ ಕಂಟ್ರಿ ಆಫ್ ದಿ ಎಂಪವರ್ಡ್ ಸ್ಟೂಡೆಂಟ್ ಬೈ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಹೆಲ್ಪಿಂಗ್ ಅಂತ ಇದೆ. ಇದೆಲ್ಲ ಓದ್ಕೊಂಡು ಇವು 3 ಪಾಯಿಂಟ್ ಐ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟುಡ್ ಅಂತ ಹಾಕಿ, ಐ ಕನ್ಸೆಂಟ್ ಅಂತ ಹಾಕಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು, ನೀವು ಪೇಜ್ ನೋಡ್ತಾ ಇರ್ಬೋದು. ಇಲ್ಲಿ ಬಂದುಬಿಟ್ಟು ನಿಮ್ಮದು ಸ್ಟೂಡೆಂಟ್ ಡೀಟೇಲ್ ಅಂತ ಇದೆ. ಇದರಲ್ಲಿ ನೋಡುವ ಸ್ಟೂಡೆಂಟ್ ಪ್ರೊಫೈಲಲ್ಲಿ ನಿಮ್ಮದು ಆಧಾರ್ ನಂಬರನ್ನು ಹಾಕಬೇಕಿಲ್ಲಿ. ನೆಕ್ಸ್ಟ್ ಒಂದು ಬಂದು ನಿಮ್ಮ ನೇಮ್ ಇದೆ. ಇಲ್ಲಿ ಟೈಟಲ್ ನಿಮ್ಮದು ಮಿಸ್ಸಸ್ ಇಲ್ಲ ಮಿಸ್ಟರ್ಸ್ ಅಂತ ಇದೆ ನೋಡಿ. ಮಿಸ್ ಇದ್ದರೆ ಮಿಸ್ ಅಂತ ಹಾಕಿ, ಮಿಸ್ಸರ್ ಇದ್ದರೆ ಮಿಸ್ ಅಂತ ಹಾಕಿ. ಇಲ್ಲಿ ಬಂದುಬಿಟ್ಟು ಜೆಂಡರ್ ಯಾವುದಿದೆ ಜೆಂಡರ್ ಹಾಕಿ. ಮತ್ತು ಇಮೇಲ್ ಐ ಡಿ, ಮೊಬೈಲ್ ನಂಬರು ಆಲ್ರೆಡಿ ಫೆಚ್ ಆಗಿರುತ್ತೆ. ನೀವು ಪಾಸ್ವರ್ಡ್ ಹಾಕಿ ಜಾಯ್ನ್ ಆಗಿರ್ತಿರಲ್ಲ ಅಲ್ಲೇ ಫೆಚ್ ಆಗಿರುತ್ತೆ, ಹಾಕೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಒಂದು ಬಂದು ಡೇಟ್ ಆಫ್ ಬರ್ತ್ ಹಾಕಬೇಕು. ಡೇಟ್ ಆಫ್ ಬರ್ತ್ ಹಾಕಿ ಆಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡೋದಾದಮೇಲೆ ಈ ಥರ ಇನ್ನೊಂದು ಕೆಳಗಡೆ ಬಂದು ಕಂಟ್ರಿ ಯಾವುದಿದೆ ಅಂತ ಬರುತ್ತೆ. ಕಂಟ್ರಿ ಬಂದು ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಬಂದು ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಅಡ್ರೆಸ್ ಬಂದು ಪರ್ಮನೆಂಟ್ ಅಡ್ರೆಸ್ ಯಾವುದು ಅಂತ ಅದ್ರ ಅಡ್ರೆಸ್ ಪಿನ್ ಕೋಡ್ ಹಾಕಿ. ಮತ್ತು ನಿಮ್ಮ ಸಿಟಿ ಯಾವುದಿದೆ ಸಿಟಿ ಹಾಕಿ. ನೆಕ್ಸ್ಟ್ ಒಂದು ಬಂದು ಪರ್ಮನೆಂಟ್ ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೆ ನಿಮ್ಮದು ಸಿಟಿಗೆ ಅದನ್ನು ಹಾಕಿ. ಅದನ್ನು ಹಾಕಿ ಆದಮೇಲೆ ನಿಮ್ಮದು ಸ್ಟೇಟ್ ಯಾವ್ದು ಬರುತ್ತೆ ಅದನ್ನು ಹಾಕಿ. ಆದಮೇಲೆ ಪ್ರೆಸೆಂಟ್ ಅಡ್ರೆಸ್ನು ಇವಾಗಿರೋ ಅಡ್ರೆಸ್ನೇ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಎರಡೂ ಒಂದೇ ಇದ್ದರೆ ಸೇಮ್ ಆ್ಯಸ್ ಪರ್ ಅದರಲ್ಲಿ ಹಾಕಿದ್ರೆ ಡೈರೆಕ್ಟಾಗಿ ಡೀಟೇಲ್ ಫೆಚ್ ಆಗುತ್ತೆ, ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೇಳ್ತದೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ವಾರ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಬಿಲಾಂಗ್ ಟು BPL ಫ್ಯಾಮಿಲಿ ಅಂದರೆ ನಿಮ್ದು ಏನಾರು ರೇಷನ್ ಕಾರ್ಡ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಿಮ್ಮ ಮನೆ ತಂದೆ ತಾಯಿ ಒಬ್ಬರೇ ನಿಮಗೆ ಬೆಳೆಸಿದಾರಾ, ಇಲ್ಲ ನಿಮ್ಮ ತಂದೆ ತಾಯಿ ಇಬ್ಬರು ಸೇರಿ ಬೆಳೆಸಿದಾರಾ ಅಂದರೆ ಸಿಂಗಲ್ ಪೇರೆಂಟ್ ಅಂದರೆ ಒಬ್ಬರೇ ಬೆಳೆಸಿರೋದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿಬಿಟ್ಟು ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಈ ಸಕ್ಸಸ್ ರೆಕಾರ್ಡ್ ಅಂತ ಬರುತ್ತೆ. ನೆಕ್ಸ್ಟ್ ಒಂದು ಬಂದು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಡೀಟೇಲ್ ಅಂತ ಇದೆ. ಇಲ್ಲಿ ನೋಡ್ಬೋದು ನೀವು ಕಂಟ್ರಿ ಯಾವುದಿದೆ ನಿಮ್ಮದು, ಎಜುಕೇಷನಲ್ಲಿ ಎಲ್ಲಿ ಮುಗಿದಿದೆ ಅಂತ ಇದೆ. ಇಂಡಿಯಾ ಅಂತ ಹಾಕಿ ಪಿನ್ ಕೋಡ್ ಹಾಕಿ. ನಿಮ್ಮ ಸಿಟಿದು ಯಾವ ಸಿಟಿಯಲ್ಲಿ ಇರ್ತೀರ ಅದರ ಪಿನ್ ಕೋಡ್ ಹಾಕಿ. ಪಿನ್ ಕೋಡ್ ಹಾಕಿ ಆದಮೇಲೆ ಕೆಳಗಡೆ ಯಾವ ಸಿಟಿ ಇದೆ ಅಂತ ಅದನ್ನು ಮೆನ್ಷನ್ ಮಾಡಿ. ಕೆಳಗಡೆ ಬಂದು ಕಾಲೇಜ್ ಪೋಸ್ಟ್ ಆಫೀಸ್ ನಿಮ್ಮದು, ನೀವು ಎಲ್ಲಿ ಓದಿರ್ತೀರಲ್ಲ ಅಲ್ಲಿ ಕಾಲೇಜ್ ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೆ ಅದನ್ನು ಹಾಕಬೇಕು. ಕೆಳಗಡೆ ಬಂದು ಎಲ್ಲನೂ ಅದಾದಮೇಲೆ ಓಕೆ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು ನೇಮ್ ಹಾಕಿದಾದ್ಮೇಲೆ ನಿಮ್ಮದು ಪೇರೆಂಟ್ಸ್ ಗಾರ್ಡಿಯನ್ಸ್ ಇನ್ಫಾರ್ಮೇಷನ್ ಅಂತ ಇದೆ ಅದನ್ನು ಹಾಕಬೇಕು. ಯಾರು ನಿಮ್ಮ ಪೇರೆಂಟ್ಸ್ ಇದ್ದಾರೆ ಅವ್ರ ನೇಮ್ ಹಾಕಿ. ಮತ್ತು ನಿಮ್ಮ ಅವ್ರ ಜೊತೆ ಏನು ರಿಲೇಷನ್ ಇದೆ ಅದನ್ನು ಹಾಕಿ. ಮತ್ತು ಅವ್ರ ಫೋನ್ ನಂಬರು, ಅವ್ರದ್ದು ಆಲ್ಟರ್ನೇಟ್ ಫೋನ್ ನಂಬರ್ ಯಾವುದಿದೆ ಅದನ್ನು ಹಾಕಿ. ಇಮೇಲ್ ಐ ಡಿ ಆಪ್ಷನಲ್ ಇದೆ, ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಆಕ್ಯುಪೇಷನ್ ಅವ್ರೇನು ಜಾಬ್ ಮಾಡ್ತಾರೆ ಅದನ್ನು ಹಾಕಿ. ಆದಮೇಲೆ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅದನ್ನು ಹಾಕಿ. ಸ್ಯಾಲ್ರಿಡಾ, ಎಂಪ್ಲಾಯ್ಡಾ, ಇಲ್ಲ ಅದರ ಪೆನ್ಷನ್ನ ಇದನ್ನು ಹಾಕಿಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡಿ. ನೀವೇನಾದರೂ ರಾಂಗಾಗಿ ಹಾಕಿದ್ರೆ ಆ ಥರ ರಾಂಗ್ ಅಂತ ಬರುತ್ತೆ. ಹಾಕಿಬಿಟ್ಟು ಕೆಳಗಡೆ ಮತ್ತು ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ನಿಮ್ಮದು ಅದನ್ನು ಹಾಕಬೇಕು. ಇಲ್ಲಿ ಹಾಕಾದ್ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಇಲ್ಲಿ ನೋಡ್ಬೋದು ಆ್ಯನ್ಯುವಲ್ ಇನ್ಕಮ್ ಹಾಕಿದಾದ್ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಓಕೆ ಅಂತ ಹಾಕಿಬಿಟ್ಟು ಸಬ್ಮಿಟ್ ಇದೆಯಲ್ಲ, ಸಬ್ಮಿಟ್ ಮೇಲೆ ಹೋದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ IV ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ. ಕರೆಂಟ್ಲಿ ಆನ್ಲೈನ್ ಪೇಮೆಂಟ್ ಟ್ರಾನ್ಸ್ಫರ್ಡ್ ಥ್ರೂ ಯುವರ್ ಸಿಸ್ಟಮ್ ವಾಸ್ ನಾಟ್ ಸಪೋರ್ಟೆಡ್ ಬೈ ಗ್ರಾಮೀಣ್ ಬ್ಯಾಂಕ್ ಅಂದರೆ ಗ್ರಾಮೀಣ ಅಕೌಂಟ್ ಇದೆ ನಿಮಗೆ ಇದು ಸಿಸ್ಟಮ್ ಸಪೋರ್ಟ್ ಮಾಡಲ್ಲ. ನೀವು ಪ್ಲೀಸ್ ಓಪನ್ ದ ನ್ಯೂ ಅಕೌಂಟ್ ಆಫ್ ಎನಿ
ಎನಿ ಅದರ್ ಬ್ಯಾಂಕ್ ಬೇರೆ ಬ್ಯಾಂಕಿಂದ ನಿಮ್ದಿದ್ರೆ ನಡೆಯುತ್ತೆ ಅಂತ ಇದೆ. ಅಕೌಂಟ್ ನಿಮ್ದು IFSC ನಂಬರ್ ಅಕೌಂಟ್ ಪಾಸ್ಬುಕ್ಕಲ್ಲಿ ಇರುತ್ತೆ, ಅದನ್ನು ಹಾಕಬೇಕು. ಬ್ಯಾಂಕ್ ನೇಮ್ ಯಾವುದಿದೆ ಅದನ್ನು ಹಾಕಬೇಕು, ಅಕೌಂಟ್ ನಂಬರ್ ಹಾಕಬೇಕು. ಮತ್ತು ನಿಮ್ಮದು ಬೆನಿಫಿಷಿಯರಿ ನೇಮ್ ಆಲ್ರೆಡಿ ಬಂದಿರುತ್ತೆ, ನೀವು ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ನಿಮ್ಮದು ಪಾಸ್ಬುಕ್ ಏನಿರುತ್ತಲ್ಲ ಅಕೌಂಟ್ ಪಾಸ್ಬುಕ್, ಅದನ್ನು ಇಲ್ಲಿ ಫೈಲ್ ಚೂಸ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ಸಕ್ಸಸ್ ಅಂತ ಬರುತ್ತೆ. ಸಕ್ಸಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಹಾಕಬೇಕು. ಓಕೆ ಅಂತ ಹಾಕಿದ ತಕ್ಷಣ ಇದು ರೆಕಾರ್ಡ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಇದೆ. ನೆಕ್ಸ್ಟ್ ಒಂದು ಬಂದು ಇಲ್ಲಿ ನಿಮ್ಮದು ಯಾವ ಸ್ಟೂಡೆಂಟ್ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅವರೆಲ್ಲ ಡೀಟೇಲ್ಸು ಆಲ್ರೆಡಿ ಶೋ ಆಗ್ತಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಏನಂತ ನೋಡ್ಕೋಬೇಕು. ನೀವು ನೋಡ್ಕೊಂಡಾದ್ಮೇಲೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ ಕೆಳಗಡೆ, ಏನಾದರೂ ರಾಂಗ್ ಇದ್ದರೆ ಇಲ್ಲಿ ಎಡಿಟ್ ಮಾಡ್ಬೋದು. ನೀವು ಕೆಳಗಡೆ ಬಂದು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ, ಎಜುಕೇಷನಲ್ ಪೇರೆಂಟ್ಸ್, ಗಾರ್ಡಿಯನ್ ಇನ್ಫಾರ್ಮೇಷನ್ ಎಲ್ಲ ಸಬ್ಮಿಟ್ ಆ್ಯಂಡ್ ಕನ್ಫರ್ಮ್ ದಿ ಫೈನಲ್ ಕನ್ಫರ್ಮ್ ಅಂತ ಇದೆ. ಓಕೆ ಅಂತ ಹಾಕ್ಬಿಟ್ಟು ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರು ಇಮೇಲ್ ಐಡಿಗೆ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅಂತ ಇಮೇಲ್ ಬಂದಿರುತ್ತೆ ಅಂತ ಹೇಳಿರ್ತಾರೆ. ಇದನ್ನೆಲ್ಲ ಓದ್ಕೊಂಡು ಆಮೇಲೆ ಕ್ಲೋಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕ್ಲೋಸ್ ಆಗುತ್ತೆ. ಇಲ್ಲಿ ಬಂದು ನೋಡ್ಬೋದು ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ.